ಪಾಕಿಸ್ತಾನ ಡಮ್ಕಿ ಡಮರ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನದಲ್ಲಿ ಆರಂಭ ಆಗಿದೆ. ಪ್ರಥಮ ಪಂದ್ಯ ಹಾಲಿ ಚಾಂಪಿಯನ್ ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಆಗಿತ್ತು. ನಿಮಗೆ ಗೊತ್ತುಂಟು, ನ್ಯೂಜಿಲೆಂಡ್ ಏನು ಸೌತ್ ಆಫ್ರಿಕಾ ಮತ್ತು ಪಾಕಿಸ್ತಾನ ಒಂದು ಟ್ರೈ ಸೀರೀಸ್ ಆಗಿತ್ತು. ಅದರಲ್ಲಿ ಪಾಕಿಸ್ತಾನವನ್ನು ನ್ಯೂಜಿಲೆಂಡ್ ಬಗ್ಗು ಬಡಿದಿತ್ತು. ಅದಾದ ಕೂಡಲೇ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ಮತ್ತೆ ಪುನಃ ಸ್ಟಾರ್ಟ್ ಆಯಿತು. ಟ್ರೈ ಸೀರೀಸ್ ಪಾಕಿಸ್ತಾನದಲ್ಲಿ ನ್ಯೂಜಿಲೆಂಡ್ ಪಾಕಿಸ್ತಾನವನ್ನು ಸೋಲಿಸಿದ ಮೇಲೆ ಮತ್ತು ಇವತ್ತಿನ ಮ್ಯಾಚ್ ಪಾಕಿಸ್ತಾನ ವಿನ್ ಆಗ್ಲಿಕ್ಕಾಗ್ತದೆ. ಇವತ್ತು ಸಹ ಬಗ್ಗು ಬಡಿದ್ರು ಅಷ್ಟೇ. ಟ್ರೈ ಸೀರೀಸಲ್ಲಿ ಯಾವ ಥರ ಸೋತ್ರಲ್ಲ ಅದೇ ಥರ ಇಲ್ಲಿ ಸಹ ಪಾಕಿಸ್ತಾನ ಸೋತರು. ಹೀನಾಯ ಸೋಲು ಅಂತ ಹೇಳ್ಬೋದು. ಫಸ್ಟ್ 10 ಓವರ್ ಏನು ಇವರದ್ದು ಚೇಸ್, ಪಾಕಿಸ್ತಾನದ ಚೇಸ್ ಫಸ್ಟ್ 10 ಓವರಲ್ಲಿ ಏನು 22 ರನ್ ಹೊಡೆದಾಗಲೇ ನಾನು ಕಾಯ್ತಾ ಇದ್ದೆ ಯಾವಾಗ ಮ್ಯಾಚ್ ಮುಗಿತದ ಮಾರೆ, ಯಾವಾಗ ವೀಡಿಯೋ ಮಾಡೋದು ಮಾರೆ ಅಂತ. ಯಾಕಂತಂದರೆ ಇವರಿಗೆ 321 ರನ್ ಎಲ್ಲ ಟಾರ್ಗೆಟ್ ಚೇಸ್ ಮಾಡುವ ಸ್ಕಿಲ್ ಇಲ್ಲ. ಅದು ಸಹ ಫಸ್ಟ್ 10 ಓವರಿಗೆ 22 ಹೊಡೆದ ಮೇಲೆ ಕಮಾನ್ ಲೆಟ್ ಅಸ್ ಬಿ ವೆರಿ ಆನೆಸ್ಟ್ ಮತ್ತು ಪ್ರಾಕ್ಟಿಕಲ್ ಆಗಿ ಇರುವ ಪಾಕಿಸ್ತಾನ ತಂಡಕ್ಕೆ ಫಸ್ಟ್ 10 ಓವರಲ್ಲಿ 22 ರನ್ ಹೊಡೆದ ಮೇಲೆ ಟಾರ್ಗೆಟ್ 322, ಇನ್ನು 321 ಅದೆಲ್ಲ ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತೆ ನ್ಯೂಜಿಲೆಂಡ್ ಹೊಡೆದದ್ದು ಬರೀ 320 ರನ್. ಅಲ್ಲಿ ವಿಲ್ ಯಂಗ್ ಮತ್ತು ಅವರ ಲ್ಯಾಥಮ್ ಅವರು ಇಬ್ಬರು ಸಹ ಸೇರಿಕೊಂಡು 100 ಚಚ್ಚಿದ್ರು. ಯಂಗ್ ಅವರು ಹೆಂಗಿಂಗೋ ಹೊಡಿಲಿಲ್ಲ, ಸೂಪರಾಗಿ ಹೊಡೆದ್ರು. ಬಟ್ ವೆರಿ ವೆರಿ ಕ್ಯಾಲ್ಕುಲೇಟಿವ್ ಇನ್ನಿಂಗ್ಸ್. ಸ್ಫೋಟಕ ಶತಕ ಅಂತೆಲ್ಲ ಹೇಳಲಿಕ್ಕೆಲ್ಲ ಹೋಗೋದಿಲ್ಲ. ಬಟ್ ಸ್ಟಾರ್ಟಿಂದ ಎಂಡ್ ತನಕ ಒಂದು ಯಾವ ಗೇರಲ್ಲಿದ್ರಲ್ಲ ಅದೇ ಗೇರಲ್ಲಿ ಆಡ್ತಾ ಹೋದ್ರು. 113 ಬಾಲಿಗೆ 107 ರನ್, ಆಲ್ಮೋಸ್ಟ್ ರನ್ನ ಬಾಲಲ್ಲಿ 100 ಹೊಡೆದಿದ್ದಾರೆ. ಇನ್ನಿಂಗ್ಸ್ ಸ್ಟಾರ್ಟಿಂದ ಸಹ ಅವರಿದು ಅದೇ ಪೇಸಲ್ಲೇ ಇತ್ತು. ಎಲ್ಲಿ ಸಹ ಸ್ಲೋ ಆಗಲಿ ಅಥವಾ ಫಾಸ್ಟಾಗಿ ಸ್ಲೋ ಆಗೋದು ಎಲ್ಲಿ ಸಹ ಇಲ್ಲ. ರನ್ನ ಬಾಲ್ ಇನ್ನಿಂಗ್ಸ್ ಸ್ಟಾರ್ಟಿಂದ ಸಹ ಹಾಗೇ ಹೊಡಿತಾ ಹೋಗಿದ್ರು. ಕೊನೆಗೆ ಔಟ್ ಆಗುವಾಗ ಸಹ ಹಾಗೇ ಇತ್ತು. ಅವರಿದು ಕಾನ್ವೆ ಅವರು ಬೇಗ ಔಟ್ ಆದರು, ಮತ್ತು ಕೇನ್ ವಿಲಿಯಮ್ಸನ್ ಬೇಗ ಔಟ್ ಆದರು. ಅದಾದಮೇಲೆ ಡ್ಯಾರಲ್ ಮಿಶೆಲ್ ಅವರು ಬೇಗ ಔಟ್ ಆದರು. 3 ವಿಕೆಟ್ ಬೇಗ ಬಿತ್ತು. ಬಟ್ ಯಂಗ್ ಮತ್ತು ಲ್ಯಾಥಮ್ ಸೇರಿಕೊಂಡು ಭಾರಿ ಒಳ್ಳೆ ಪಾರ್ಟ್ನರ್ಶಿಪ್. ಯಂಗ್ ಔಟ್ ಆದ ಮೇಲೆ ಏನು ಒಂದು 42 ಓವರಿಗೆ 215 ರನ್ ಇತ್ತು ನ್ಯೂಜಿಲೆಂಡ್. ಇದು ಆಯಿತು ಮಾರ್ರೆ, ಒಂದು 270 280 ಹೊಡಿಬೋದು ಅಂತ ನಾವೆಲ್ಲ ಅಂದ್ಕೊಳ್ತಿದ್ದದು. ಬಟ್ ಆ ಕಡೆಯಿಂದ ಒಂದು ವಿಕೆಟ್ ಹೋದ್ಮೇಲೆ ಬಂದಂಥ ಪ್ಲೇಯರ್ ಯಾರು? ಭಯಂಕರ ಪ್ಲೇಯರ್, ಭಯಂಕರ ಆಲ್ರೌಂಡರು, ಭಯಂಕರ ಫೀಲ್ಡರು, ಆಕ್ರೋಬ್ಯಾಟಿಕ್ ಮ್ಯಾನ್. ಅವರನ್ನು ಎಷ್ಟು ಪದಗಳಲ್ಲಿ ಬೇಕಾದರೆ ಸಹ ನಾವು ವರ್ಣಿಸ್ಬೋದು. ಗ್ಲೆನ್ ಫಿಲಿಪ್ಸ್ ಬಂದ ಮೇಲೆ ಮ್ಯಾಚಿದು ಚಿತ್ರಣ ಪೂರ್ತಿ ಚೇಂಜ್. ಬಾಲ್ ಪೂರ್ತಿ ಆಕಾಶದಲ್ಲಿ ಹಾರ್ತಾ ಇತ್ತು. ದಡ್ ಅಂತ 6-4 ಬರ್ತಾ ಇತ್ತು. ಲ್ಯಾಥಮ್ ಅವರಿಗೆ ಸಹ ಭಯಂಕರ ಎನರ್ಜಿ ಬಂದಂತ ಕಾಣ್ತದೆ. ಅವರು ಸಹ ಲಾಸ್ಟ್ 8 ಓವರಲ್ಲಿ ಅವರು ಹೊಡೆದಂಥ ರನ್ನು 105 ರನ್. ಬಡ್ಡ ಅಂತ ಹೊಡೆದಿದ್ದಾರೆ. ಒಳ್ಳೆ SRS ಇದು ಪವರ್ ಪ್ಲೇಯಲ್ಲಿ ಎಲ್ಲ ಕೆಲವೊಂದ್ಸಲ ರನ್ ಬರ್ತಲ್ಲ 6 ಓವರಿಗೆ 70, 80, 90 ಹೊಡಿತಾರಲ್ಲ ಆ ರೇಂಜ್ಗೆ ಇವರು ಚಚ್ತಾ ಇದ್ರು. ಒಳ್ಳೆ ಯಾವುದೋ ಪವರ್ ಪ್ಲೇ ಬ್ಯಾಟಿಂಗ್ ನೋಡಿದಾಗಿತ್ತು ಲ್ಯಾಥಮ್ ಮತ್ತು ಗ್ಲೆನ್ ಫಿಲಿಪ್ಸ್. ಇದು ಡೆತ್ ಓವರ್ ಬ್ಯಾಟಿಂಗ್ ಸೂಪರ್ ಅಪ್ಪ. ಗ್ಲೆನ್ ಫಿಲಿಪ್ಸ್ ಅವರು 39 ಬಾಲಿಗೆ 61 ರನ್ ಹೊಡೆದು ಔಟ್ ಆದರು. 3 4 4 6. ಲ್ಯಾಥಮ್ ಅವರು ನಾಟ್ ಔಟ್, 104 ಬಾಲಿಗೆ 118 ರನ್ ಹೊಡೆದು ನಾಟ್ ಔಟ್ ಆಗಿದ್ರು. ಅವರು ಇನ್ನಿಂಗ್ಸ್ ಅವರದ್ದು ಭಯಂಕರ ಟೇಕ್ ಆಫ್ ಬಾರಿ, ಅಂದರೆ ಒಂದು ಅರ್ಧ ಇನ್ನಿಂಗ್ಸ್ ತನಕ ಒಂದು ಗತಿಯಲ್ಲಿತ್ತು. ಅದಾದಮೇಲೆ ಒಂದು ಟೇಕ್ ಆಫ್ ಆಯಿತು ಮಾರ್ರೆ. ದೇವ ಬಡ ಅಂತ ಹೊಡಿತವೇ ಹೋದರು. ನಾಟ್ ಔಟ್ ಆಗಿದ್ರು. 320 ರನ್. ಕ್ರೆಡಿಟ್ ಗೋಸ್ಟು ಪ್ಯಾಥೆಟಿಕ್ ಬೌಲಿಂಗ್ ಮತ್ತು ಪ್ಯಾಥೆಟಿಕ್ ಫೀಲ್ಡಿಂಗ್ ಅಂತೂ ನಿಮ್ಗೆ ಗೊತ್ತುಂಟು. ಜಗಜ್ಜಾಹೀರು ಏನು ಪಾಕಿಸ್ತಾನದ ಫೀಲ್ಡಿಂಗ್ ಒಳ್ಳೆ ಇಲ್ಲ. ಒಂದು ಕಾಮನ್ ಸೆನ್ಸ್ ಇಲ್ಲ ಅವ್ರದ್ದು ಅಷ್ಟೇ. ಯಾಕಂತಂದರೆ ಬೌಂಡ್ರಿ ಲೈನಲ್ಲಿ ಇರೋವಂಥ ಫೀಲ್ಡರ್ ಅದು ಏನು ದೊಡ್ಡ 6 ಎಲ್ಲ ಹೊಡಿಲ್ಲ. ಲ್ಯಾಥಮ್ ಎಲ್ಲ ಹೊಡೆದಂಥ 6 ಸ್ವಲ್ಪ ಚಿಕ್ಕ 6 ಆಗಿತ್ತು ಆಯಿತಾ. ಆ ಫೀಲ್ಡರ್ ಸೀದಾ ಮುಂದೆ ಓಡಿ ಬರ್ತಿದ್ರು ಮಾರೆ. ಮುಂದೆ ಓಡಿ ಬಂದು ವಾಪಸ್ ಹಿಂದೆ ಓಡ್ತಾ ಇದ್ರು. ಅಷ್ಟೊತ್ತಲ್ಲಿ ಅದು 6 ಆಗಿರ್ತಿತ್ತು. ಅವ್ರು ನಿಂತಿದ್ರೆ ಒಂದು 2-3 ಕ್ಯಾಚ್ ಔಟ್ ಆಗ್ತಾ ಇರ್ತಿತ್ತು. ಹೇಳಿದ್ನಲ್ಲ, ಪಾಕಿಸ್ತಾನದ ಫೀಲ್ಡಿಂಗ್ ಸೂಪರ್. ಮತ್ತು ಬೌಲಿಂಗ್ ಸಹ ಹಾಗೆ. ಅರ್ಬ್ರಾರ್ ಎಂತ ಒಂದು ಹೆಸರುಂಟು ಮಾರೆ, ಸ್ಪಿನ್ನರ್, ನನಗೆ ಹೆಸರು ನೆನಪೋಗಿದೆ. ಇವರೆಲ್ಲ ಹೊಸ ಪ್ಲೇಯರ್ಸ್, ನನಗೆ ಸಹ ಗೊತ್ತಿಲ್ಲ. ನಾನು ಪಾಕಿಸ್ತಾನ ಕ್ರಿಕೆಟನ್ನು ಅಷ್ಟು ಕುಲಂಕುಷವಾಗಿ ಏನು ಫಾಲೋ ಮಾಡ್ತಾ ಇಲ್ಲ. ಅರ್ಬ್ರಾರ್ ಅಂತ ಅಂದ್ಕೊಂಡಿದ್ದಾನೆ, ಅಥವಾ ಅಬ್ರಾರ್ ಆಯಿತಾ. ಒಂದು ಲೆಗ್ ಸೈಡ್ಗೆ ಬಾಲ್ ಹಾಕ್ತಾರೆ, ಅದು 6 ಹೋಗ್ತದೆ ಆಯಿತಾ. 6 ಹೋದ್ಮೇಲೆ ಅವರ ಕ್ಯಾಪ್ಟನ್ ರಿಜ್ವಾನಿಗೆ ತಲೆ ಕೆಟ್ಟೋಗಿ ಬಂದು ಮುಖ ಎಲ್ಲ ಹೀಗೆ, ಯಾಕೋ ಕಂದ ಫೀಲ್ಡರ್ ಆಫ್ ಸೈಡಲ್ಲಿ ನಿಲ್ಸಿದ್ದಾನಲ್ಲ ಕಂದ, ಲೆಗ್ ಸೈಡಲ್ಲಿ ಯಾಕೆ ಹಾಕ್ತಿ ಮಾರೆ ಅಂತ ಹಾಗೇನೋ ಅಂದಿದ್ದಾರೆ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಬಾಲ್ 90 ಪುನಃ ಲೆಗ್ ಸೈಡು ಸ್ವೀಪ್ ಮಾಡಿ 4 ಹೋಯಿತು.
ರಿಜ್ವಾನಿಗೆ ತಲೆ ಕೆಟ್ಟೋಯ್ತು, ಇವನಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಮಾರ ಅಂತ. ಅಂದರೆ ಬೇಸಿಕ್ ಕಾಮನ್ ಸೆನ್ಸ್ ಮರ್ತಿದ್ರು ಅಂತ ಕಾಣ್ತದೆ. ಅವರ ಬೌಲರ್ಸ್ ಶಾಹಿನ್ ಶಾ ಅಫ್ರಿದಿ ಆಗಿರ್ಬೋದು, ಹ್ಯಾರಿಸ್ ರಾಫ್ ಆಗಿರ್ಬೋದು, ನಸೀಮ್ ಶಾ ಆಗಿರ್ಬೋದು. ನಸೀಮ್ ಶಾ ಸಹ ಹೊಡೆಸ್ಕೊಂಡಿದ್ದಾರಪ್ಪ. ಯಾರು ಕೂಡ ಅಂತ ಹೇಳಿಕೊಂಡಂಥ ಬೌಲಿಂಗ್ ಏನು ಮಾಡಿಲ್ಲ, ಎಫೆಕ್ಟಿವ್ ಬೌಲಿಂಗ್ ಅಂತೂ ಮಾಡಿಲ್ಲ. ಫಸ್ಟ್ 3 ವಿಕೆಟ್ ಮಾತ್ರ ಬೇಗ ತೆಗೆದದ್ದು. ಅದಾದಮೇಲೆ ನ್ಯೂಜಿಲೆಂಡಿದು ಚೇಸಿಂಗ್ ಸ್ಟಾರ್ಟ್ ಆಯಿತು. ರಚಿನ್ ರವೀಂದ್ರ ಅವರು ಇಲ್ಲ, ಯಾಕಂತಂದರೆ ನಿಮಗೆ ಗೊತ್ತುಂಟು ಅಲ್ಲಿ ನ್ಯೂಜಿಲೆಂಡ್ ಇದಲ್ಲ, ಪಾಕಿಸ್ತಾನದ ಚೇಸಿಂಗ್ ಸ್ಟಾರ್ಟ್ ಆಯಿತು. ರಚಿನ್ ರವೀಂದ್ರ ಅವರು ಇರಲಿಲ್ಲ, ಯಾಕಂತಂದರೆ ಪಾಕಿಸ್ತಾನದ ಟ್ರೈ ಸೀರೀಸಲ್ಲಿ ಒಂದು ಬಾಲ್ ಅವರ ಇಲ್ಲಿ ಕಣ್ಣ ಹತ್ತಿರ ಬಡ್ದು ದಡಬಡ ಅಂತ ರಕ್ತ ಎಲ್ಲ ಸುರಿದು, ಸೊ ಅವ್ರು ಇನ್ನೂ ಸ್ವಲ್ಪ ಕಂಪ್ಲೀಟಾಗಿ ಫಿಟ್ ಆಗಲಿಲ್ಲ. ಆದ್ದರಿಂದ ರಚಿನ್ ರವೀಂದ್ರ ಅವರು ಸ್ಕ್ವಾಡಲ್ಲಿ ಇರಲಿಲ್ಲ. ಪಾಕಿಸ್ತಾನದ ಚೇಸಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ 10 ಓವರಿಗೆ 22 ರನ್, ಅತ್ಯಮೋಘ ಬ್ಯಾಟಿಂಗ್. ಅದ್ಭುತ. ಅಂದರೆ ನನಗೆ ಕನ್ಫ್ಯೂಸ್ ಆಯಿತು, ಟಾರ್ಗೆಟ್ 222 220 ಅಥವಾ 200 180 ಅಂತ. ಆ ಥರ ಇಂಟೆಂಟೇ ಇಲ್ಲ ಮಾರ್ರೆ. ಆ್ಯಂಡ್ ಬೈ ದ ವೇ, ಪಾಕಿಸ್ತಾನದ ಫೀಲ್ಡಿಂಗ್ ಬಗ್ಗೆ ಮಾತಾಡ್ತಿರೋಲ್ಲ ನೆನಪೋಯ್ತು ನನಗೆ. ಫಸ್ಟ್ ಓವರಲ್ಲಿ ಸೆಕೆಂಡ್ ಬಾಲ ಥರ್ಡ್ ಬಾಲ್ ಏನೋ ಅವರ ಮೇನ್ ಪ್ಲೇಯರ್ ಅಂದರೆ ಬ್ಯಾಟಿಂಗಲ್ಲಿ ಒಂಥರ ಮೇನ್ ಪ್ಲೇಯರ್ ಫಕರ್ ಜಮಾನ್ ಅವರು ಇಂಜುರಿ ಆಗೋದ್ರು. ಅಂದರೆ ಚಾಂಪಿಯನ್ಸ್ ಟ್ರೋಫಿ ಓಪನಿಂಗ್ ಪಂದ್ಯ ಫಸ್ಟ್ ಓವರಲ್ಲೇ ಇಂಜುರ್ಡ್ ಸಾಹೇಬ್ರು. ಏನೋ ಒಂದು ಬೌಂಡ್ರಿ ಲೈನಲ್ಲಿ ಡೈವ್ ಹೊಡಿಲಿಕ್ಕೆ ಹೋಗಿ ಅದು ಡೈವ್ ಕರೆಕ್ಟ್ ಆಗದೆ, ಆ ಲ್ಯಾಂಡಿಂಗ್ ಕರೆಕ್ಟ್ ಆಗದೆ, ಅವ್ರು ಏನೋ ಒಂದು ಬೆನ್ನು ಇಲ್ಲೆಲ್ಲ ನೋವು ಮಾಡಿಕೊಂಡ್ರು. ಅದಾದಮೇಲೆ ಅವರು ಕರೆಕ್ಟಾಗಿ ಫೀಲ್ಡಿಂಗ್ ಬರಲಿಲ್ಲ. ಸೊ ಆದ್ದರಿಂದ ಚೇಸಿಂಗ್ ಟೈಮಲ್ಲಿ ಅವರ ಓಪನಿಂಗ್ ಬ್ಯಾಟ್ಸ್ಮನ್ ಫಕರ್ ಜಮಾನ್ ಅವರು ಮಿನಿಮಮ್ ಒಂದು ಅರ್ಧ ಗಂಟೆ ಬಿಟ್ಟೇ ಬರಬೇಕಿತ್ತು. ಸೊ ಆದ್ದರಿಂದ ಓಪನಿಂಗ್ ಕಾಂಬಿನೇಷನ್ ಚೇಂಜ್ ಆಯಿತು. ಬಾಬರ್ ಆಜಮ್ ಜೊತೆ ಅವರು ಬರಲಿಲ್ಲ, ಅವರ ಬದಲು ಸಾದ್ ಶಕೀಲ್ ಅವರು ಬಂದರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ. ಏನು ಇಬ್ಬರು ಸಹ ಎಷ್ಟು ಚಂದ ಮಾಡಿ ಒಂದು ಟೆಸ್ಟ್ ಕ್ರಿಕೆಟ್ ಒಂದು ಅನಾವರಣ ಮಾಡಿದರು ಅಂತಂದರೆ, ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಚೇಸಿಂಗಲ್ಲಿ 321 ಚೇಸಿಂಗ್ ಮಾಡ್ತಾ ಇದ್ದಾರೆ. ಕುಟುಕು ಅಂತ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಟುಕು ಒಂದು ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಳ್ಬೇಕು, ಅಥವಾ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಚೆನ್ನಾಗಿ ಎಂತ ರನ್ನಿಂಗಾ, ಬರೀ ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಸಾದ್ ಕೂಡ ಹಾಗೆ, ಈ ಕಡೆಯಿಂದ ಬಾಬರ್ ಆಜಮ್ ಕೂಡ ಹಾಗೆ. ಬಾಬರ್ ಆಜಮ್ ಅವರ ಇನ್ನಿಂಗ್ಸ್ ನನ್ನ ಪ್ರಕಾರ ODIಯಲ್ಲಿ ಅವರ ದ ವರ್ಸ್ಟ್ ಇನ್ನಿಂಗ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 321 ಚೇಸ್ ಮಾಡ್ತಿದ್ದಾರೆ. ಬಾಬರ್ ಆಜಮ್ ಅವರಿದ್ದು ರನ್ ಎಷ್ಟು ಗೊತ್ತುಂಟು? 90 ಬಾಲಿಗೆ 64 ರನ್. ಸಿ ಲೆಜೆಂಡರಿ ಪ್ಲೇಯರ್ ನಂಬರ್ 2 ಅಲ್ಲಿದ್ದಾರೆ. ಇಲ್ಲಿ ತನಕ ನಂಬರ್ 1 ಅಲ್ಲಿದ್ದರು ಅವರು ODI ರ್ಯಾಂಕಿಂಗಲ್ಲಿ. ಈಗ ನಮ್ಮ ಗಿಲ್ ಅವರು ನಂಬರ್ 1 ಆಗಿದ್ದಾರೆ. ಹೋಪ್ಲೆಸ್ ಬ್ಯಾಟಿಂಗ್ ಮಾರ್ರೆ. ನಾವು ಏನು ದೊಡ್ಡ ಕ್ರಿಕೆಟರಲ್ಲ, ಕ್ರಿಕೆಟ್ ಪಂಡಿತರಲ್ಲ, ಬಟ್ ಬೇಸಿಕ್ ಕಾಮನ್ ಸೆನ್ಸ್ ಆದರೂ ನಮ್ಗೆ ಉಂಟಂತ ಅಂದ್ಕೊಳ್ತೇವೆ. 321 ಚೇಸ್ ಮಾಡುವಾಗ ಅದು ಯಾವ ನಮ್ಮನಿದು ಇನ್ನಿಂಗ್ಸ್ ಅಂತ ನಂಗೆ ಅರ್ಥ ಆಗಿಲ್ಲ. ಓಕೆ, 60 ಬಾಲ್ 65 ಬಾಲ್, ಒಂದು ಸ್ವಲ್ಪ ಕನ್ಸೆಷನ್ ಕೊಡು. 65 ಬಾಲಿಗೆ 50 ರನ್ ಹೊಡೆದು ಮತ್ತೆ ಗೇರ್ ಚೇಂಜ್ ಮಾಡು ಹಾಗೀಗೆ ಅಂತ ಓಕೆ ಒಪ್ತೇವೆ. 80 ಬಾಲ್ ಆಡಿದರೆ 80 ಬಾಲಿಗೆ 50 ರನ್. ಅಲ್ಲಿ ಕ್ರೌಡ್ ಎಲ್ಲ ತಲೆ ಕೆಟ್ಟೋಗಿದೆ. ಎಲ್ಲ ಬಾಬರ್ ಅಂತ ಟೀ ಶರ್ಟ್ ಹಾಕೊಂಡ್ಬಂದಿದ್ದಾರೆ, ಎಂತ ಆಡ್ತಿದ್ದಾರೆ ಅಂತ ಅವರಿಗೆ ತಲೆ ಕೆಟ್ಟೋಗಿದೆ. ಕೊನೆಗೆ ಔಟ್ ಆಗುವಾಗ ಅವರು 90 ಬಾಲಿಗೆ 64. ರಿಜ್ವಾನ್ ಅವ್ರದ್ದಂತೂ ಕ್ಯಾಚ್, ಆ ಮನುಷ್ಯವೇ ಅಲ್ಲಪ್ಪ. ಗ್ಲೆನ್ ಫಿಲಿಪ್ಸು ಪಾಯಿಂಟ್ ರೀಜನಲ್ಲಿ ಸದ್ಯಕ್ಕೆ ವರ್ಲ್ಡಿದು ಅನ್ಡೌಟೆಡ್ಲಿ ದ ಬೆಸ್ಟ್ ಫೀಲ್ಡರ್ ಯಾರು ಅಂತಂದರೆ ಇಟ್ ಈಸ್ ಗ್ಲೆನ್ ಫಿಲಿಪ್ಸ್. ಪಾಯಿಂಟ್ ರೀಜನ್ ಆಗಿರ್ಬೋದು, ಔಟ್ಫೀಲ್ಡಲ್ಲಿ ಅವರಿಗೆ ಕಾಂಪಿಟೇಷನ್ ಕೊಡಲಿಕ್ಕೆ ಸುಮಾರು ಜನ ಇದ್ದಾರೆ. ಪಾಂಡ್ಯ ಅವರು ಇದ್ದಾರೆ, ಮತ್ತು ನಮ್ಮ ರವೀಂದ್ರ ಜಡೇಜಾ ಅವರು ಇದ್ದಾರೆ. ಈ ಥರ ಹಲವಾರು ಒಳ್ಳೆ ಫೀಲ್ಡರ್ಸ್ ಎಲ್ಲ ಇದ್ದಾರೆ. ಬಟ್ ಪಾಯಿಂಟ್ ರೀಜನಲ್ಲಿ ಸದ್ಯಕ್ಕೆ ಔಟ್ಫೀಲ್ಡಲ್ಲಿ ಓಕೆ ಒಪ್ಕೊಳ್ಳೋ ಕಾಂಪಿಟೇಷನ್, ಬಟ್ ಪಾಯಿಂಟ್ ರೀಜನಲ್ಲಿ ದೇವ ಎಂತ ಮಾರ್ರೆ ಅದು ಕ್ಯಾಚ್ ಯಾರು ಸಹ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅಷ್ಟು ಫಾಸ್ಟಾಗಿ ಹೊಡೆದಂಥ ಕಟ್ ಶಾಟನ್ನು ಒಳ್ಳೆ ಈ ನಮಗೆ ಒಲಿಂಪಿಕ್ಸಲ್ಲೆಲ್ಲ ನಾವು ನೋಡ್ತೇವಲ್ಲ, ಆ್ಯಕ್ರೋಬ್ಯಾಟಿಕ್ ಒಂದಿಷ್ಟು ಪಲ್ಟಿ ತಗ ಅಂತೆಲ್ಲ ಹೊಡಿತಾರಲ್ಲ, ಆ ರೇಂಜಿಗೆ ಫುಲ್ ಆರ್ಕಲ್ಲಿ ಒಂದು ಕೈ ಸ್ಟ್ರೆಚ್ ಮಾಡಿ ಹಿಡಿದ್ರು. ದೇವ, ಇದು ಮೇ ಬಿ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆಗ್ತದೆ. ಇದನ್ನು ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಬೀಟ್ ಮಾಡಬೇಕಿದ್ರೆ ಮತ್ತೆ ಪುನಃ ಗ್ಲೆನ್ ಫಿಲಿಪ್ಸ್ ಅವರು ಆ ಥರದ್ದು ಇನ್ನೊಂದು ಯಾವ್ದಾದ್ರು ಕ್ಯಾಚ್ ಹಿಡಿಬೇಕು. ಮ್ಯಾಚ್ ಎಲ್ಲಿ ಸಹ ಒಂದು ವಿನ್ ಆಗ್ತಾರೆ ಅಥವಾ ಫೈಟ್ ಕೊಡ್ತಾರೆ ಅಂತ ಅನ್ನಿಸ್ಲಿಲ್ಲ. ನಾನಂತೂ ಯಾವಾಗ ಮ್ಯಾಚ್ ಸೋಲ್ತದೆ ಅಂದರೆ ಮುಗೀತದೆ ಅಂತ ಕಾಯ್ತಾ ಇದ್ದೆ. ಅಷ್ಟು ಬೋರಿಂಗ್ ಆಗಿತ್ತು. ಅವರಿಗೆ ಮ್ಯಾಚನ್ನು ಟರ್ನ್ ಮಾಡುವಂಥ ಕೆಪಾಸಿಟಿ ಇರುವಂಥ ಆಟಗಾರ ಅಲ್ಲಿ ಒಬ್ಬನೇ ಇದ್ದದ್ದು. ಯಾರಂತಂದರೆ ಅಲ್ಲಿ ಸಲ್ಮಾನ್ ಆಗ ಒಳ್ಳೆ ಬ್ಯಾಟ್ಸ್ಮನ್. ಟ್ರೈ ಸೀರೀಸಲ್ಲಿ ಐ ಥಿಂಕ್ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಆಗಿದ್ರು. ಅವರು ಭಯಂಕರ ಚಂದ ಪ್ಲೇಯರ್. ಅವರು ಒಂಚೂರು ಇಂಟೆಂಟಲ್ಲಿ ಆಡಿದ್ರು. 28 ಬಾಲಿಗೆ 42. ಮತ್ತು ಆ ಸ್ಕ್ವಾಡಲ್ಲಿರುವಂಥ ಮೋಸ್ಟ್ ಟ್ರಾಲ್ಡ್ ಪ್ಲೇಯರ್ ಯಾರು ಅಂತಂದರೆ ಎಂಥದ್ದು ಖುಷ್ದಿಲ್.
ಅವರ ಬ್ಯಾಟಿಂಗ್ ನಾನು ಸ್ವಲ್ಪ ಮೀನ್ಸ್ ಎಲ್ಲ ನೋಡ್ತಾ ಇರ್ತೇನೆ ಪಾಕಿಸ್ತಾನದವ್ರಿಗೆ ಸಹ. ಸ್ವಲ್ಪ ಅವರ ದೇಶದಲ್ಲಿ ಕುಶ್ದಿಲ್ ಅವರ ಬ್ಯಾಟಿಂಗನ್ನು ಟ್ರಾಲ್ ಮಾಡ್ತಾರೆ. ಬಟ್ ಕೊನೆಗೆ ಒಂದು ರೀಸನೇಬ್ಲಿ ಒಂದು ಒಳ್ಳೆ ಸ್ಕೋರ್ ಪಾಕಿಸ್ತಾನ ಪೇರಿಸಲಿಕ್ಕೆ ಸಾಧ್ಯ ಆದದ್ದು ಸಲ್ಮಾನ್ ಆಗ ಬಿಟ್ಟರೆ ಕುಶ್ದಿಲ್ ಲಾಸ್ಟಿಗೆ 49 ಬಾಲಿಗೆ 69 ರನ್ ಹೊಡೆದು ಒಳ್ಳೆ ಇಂಟೆಂಟಲ್ಲಿ ಒಂದು 10 4 1 6 ಎಲ್ಲ ಹೊಡೆದು ತಂಡದ ಮೊತ್ತ 260 ಆಗುವಾಗೆ ಅವರ ಸಹಕಾರ ಇತ್ತು. ಮತ್ತು ಲಾಸ್ಟಿಗೆ ಶಹೀನ್ ಶಾ ಅಫ್ರಿದಿ ಮತ್ತು ಇದು ರಾಫ್ ಅವರೆಲ್ಲ ಒಂದು ಮೂರು ಸಿಕ್ಸ್, ಮೂರು ಸಿಕ್ಸ್ ಹೊಡೆದದ್ದು. ಹ್ಯಾರಿಸ್ ರಾಫ್, ಶಹೀನ್ ಶಾ ಅಫ್ರಿದಿ ಒಂದು 6, ನಜೀಮ್ ಶಾ 6 ಎಲ್ಲ ಹೊಡೆದು ಒಂದು 260 ರನ್ ಪೇರಿಸಿ 60 ರನ್ಗಳ ಹೀನಾಯ ಸೋಲು ಅಂತವೇ ಹೇಳಬೇಕು. 60 ರನ್ಗಳ ಸೋಲನ್ನು ಪಾಕಿಸ್ತಾನ ಅನುಭವಿಸಿದರು. ಅಂದರೆ ನನಗೆ ಎಂತ ಗೊತ್ತುಂಟ, ನಾ ಫಸ್ಟ್ ಆಫ್ ಆಲ್ ಬೇರೆ ದೇಶದ ಮ್ಯಾಚ್ ಯಾಕೆ ನೋಡಬೇಕಂತ ನನಗೆ ಸರಿ ಓಪನಿಂಗ್ ಮ್ಯಾಚಲ್ಲ ಅಂತ ಕುತ್ಕೊಂಡು ನೋಡ್ತಾ ಇದ್ದೆವು ಎಲ್ಲ ಆರಾಮಾಗಿ ಕುತ್ಕೊಂಡು ನೋಡೋ. ಹೇಗೆ ಚೇಸಿಂಗ್ ಒಂಚೂರಾದ್ರೂ ಫೈಟ್ ಕೊಡ್ತಾರಾ? ಅವರ ದೇಶದಲ್ಲೇ ಆಗ್ತಾ ಇರೋದು, ಕರಾಚಿ ಗ್ರೌಂಡಲ್ಲಿ ಅವ್ರಿಗೆ ಗೊತ್ತಿರ್ತದೆ ಎಲ್ಲ ಪೂರ್ತಿ. ಆಬ್ವಿಯಸ್ಲಿ ಒಂದು ಕೂಡ ನ್ಯೂಜಿಲೆಂಡ್ ಸಪೋರ್ಟರ್ಸ್ ಅಂತೂ ಯಾರೂ ಇಲ್ಲ ಗ್ರೌಂಡಲ್ಲಿ, ಎಲ್ಲ ಪಾಕಿಸ್ತಾನದ ಸಪೋರ್ಟರ್ಸ್ ಇರ್ತಾರೆ. ಏನೊಂದು ಫೈಟ್ ಕೊಡ್ತಾರೆ ಅಂದ್ಕೊಂಡ್ರೆ ಡಬ್ಬಾ ಥರ ಆಡಿದರು. ಅಂದರೆ ಯಾವ ಮ್ಯಾಚ್ ಮುಗೀತದ ಮಾರೆ, ದರಿದ್ರ ಮ್ಯಾಚ್ ಇದು ಅಂತ ಅನ್ನಿಸುವಷ್ಟು ಕೆಟ್ಟದಾಗಿ ಆಡಿದರು. ಆ್ಯಂಡ್ ಕ್ರೆಡಿಟ್ಗೋಷ್ಟು ಬಾಬರ್ ಆಜಮ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಏನು ಒಂದು ಸೀನಿಯರ್ ಪ್ಲೇಯರಾಗಿ ಒಂದು ಪಾಯಿಂಟಲ್ಲಿ ಸಹ ಒಂದು ಇಂಟೆಂಟ್ ತೋರಿಸ್ಲಿಲ್ಲ. 30 ಓವರ್ ಆಯಿತು, ನಾನು ಯಾಕೆ ಈಗಾದರೂ ಗೇರ್ ಚೇಂಜ್ ಮಾಡ್ತಾರೆ ಮತ್ತೆ ಗೊತ್ತಾಯಿತು ಅವ್ರದ್ದು ಇನ್ನಿಂಗ್ಸ್ ಗೇರ್ಲೆಸ್ ಇನ್ನಿಂಗ್ಸ್ ಅಂತ. ಗೇರೇ ಇರಲಿಲ್ಲ, ಎಂತ ಮಾಡೋದು ಅಷ್ಟೇ. ನಾಳೆ ಭಾರತದ ಮ್ಯಾಚ್ ಉಂಟು, ಭಾರತ ವರ್ಸಸ್ ಬಾಂಗ್ಲಾದೇಶ. ಪ್ರಿವ್ಯೂ ವಿಡಿಯೋ ನಿಮಗೆ ಬೇಕಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಧ್ಯಾಹ್ನ 2:15 ಮ್ಯಾಚ್ ಸ್ಟಾರ್ಟ್ ಆಗ್ತದೆ, ಮತ್ತೆ ಪುನಃ ಬೆಳಿಗ್ಗೆ ಅಂತ ಪ್ರಿವ್ಯೂ ವಿಡಿಯೋ ಮಾಡೋದು ಬೇಕು ಅಂತಿದ್ರೆ ಮಾಡ್ತೇನೆ. ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ ಅದರಲ್ಲಿ. ಬಟ್ ಎನಿವೇಸ್ ನಿಮ್ಗೆ ಪ್ರಿವ್ಯೂ ವಿಡಿಯೋ ಬೇಕೇ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪ್ರಿವ್ಯೂ ವಿಡಿಯೋ ಮಾಡ್ತೇನೆ. ಸರಿಯಾಗಿ ಬರುವ ನಮಸ್ಕಾರ.